ಅಂದರೆ ದಟ್ ಈಸ್ ದ ಕಾಲ್ಡ್ ಲೆವೆಲ್ ಆಫ್ ಡೀಟೇಲಿಂಗ್ ಆ್ಯಂಡ್ ದಟ್ ಲೆವೆಲ್ ಆಫ್ ಡೀಟೇಲಿಂಗ್ ಇಸ್ ಎಕ್ಸ್ಪೆಕ್ಟೆಡ್. ಯಾಕಂದರೆ ಇವಾಗ ಸಿ ಐ ಥಿಂಕ್ ಕನ್ನಡ ಆಡಿಯನ್ಸ್ ಮಾತ್ರ ಅಲ್ಲ, ವರ್ಲ್ಡ್ ವೈಡ್ ಹೌದು. ಎವ್ರಿಬಡಿ ಈಸ್ ಎಕ್ಸ್ಪೋಸ್ ಟು ಎವ್ರಿ ಜಾನರ್ ಕೈಂಡ್ ಆಫ್ ಅ ಫಿಲ್ಮ್. ಆ್ಯಂಡ್ ಈ ಗ್ರಾಮಾಯಣನ ವಿ ಕಾಂಟ್ ಫಿಟ್ ಇನ್ ಟು ಎನಿ ಒನ್ ಜಾನರ್. ಅಂದರೆ ಯಾರೋ ಒಬ್ರು ಕೇಳಿದ್ರಿ ಈಗ, ಐ ಥಿಂಕ್ ಯಾವ ಜಾನರ್ ಫಿಟ್ ಮಾಡ್ತೀರಾ ರಾಮಾಯಣನ ಅಂತ. ಗ್ರಾಮಾಯಣನ ಅಲ್ಲ, ರಾಮಾಯಣ ನೀವು ಯಾವ ಜಾನರ್ ಫಿಟ್ ಮಾಡ್ತೀರಾ, ಈ ಫಿಟ್ ಮಾಡೋಕ್ಕೆ ಆಗೋದೇ ಇಲ್ಲ, ಅದರಲ್ಲಿ ಎಲ್ಲ ಇದೆ. ಸೊ ಅದೇ ಥರ ಗ್ರಾಮಾಯಣದಲ್ಲಿ ಎಲ್ಲ ಇದೆ. ಸೊ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ಅನ್ಸುತ್ತೆ. ಸರ್, ಇನ್ನೊಂದು ಸೀರಿಯಸ್ ಪ್ರಶ್ನೆ ಏನಂದರೆ, ನೀವು ನಿರ್ಮಾಪಕರು, ನಿರ್ಮಾಣ ಮಾಡ್ತಾ ಇದ್ದೀರಾ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡದ ಸಿನಿಮಾಗಳು, ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಕೂಡ ಥಿಯೇಟ್ರ್ನಲ್ಲಿ ನಿಂತ್ಕೊಳ್ತಾ ಇಲ್ಲ. ಸೊ ನೀವು ಅದರಲ್ಲೂ ಮನ್ಸು ಮಾಡಿ ಸಿನಿಮಾ ಮಾಡ್ತಾ ಇದ್ದೀರಾ. ಹಿಂದೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ. ಸೊ ಹಿಂದೆಗೂ ಈಗಿನ ಸಿನಿಮಾಗಳಿಗೂ ನಿಮಗೇನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಸರ್? ಐ ಥಿಂಕ್ ದಿ ಅಟೆನ್ಷನ್ ಸ್ಪ್ಯಾನ್. ಅಂದರೆ ಇವಾಗ ಎಂಗೇಜ್ ಮಾಡಬೇಕಂದ್ರೆ ದ ವೆರಿ ನೆಕ್ಸ್ಟ್ ಸೀನ್ ಆಲ್ಸೋ ಶುಡ್ ಬಿ ವೆರಿ ಎಂಗೇಜಿಂಗ್. ಪೀಪಲ್ ಅಂದರೆ ಇವಾಗ ಆಡಿಯನ್ಸ್ಗೆ ಅದು ಲ್ಯಾಗ್ ಅನಿಸ್ಬಿಡುತ್ತೆ. ಅಂದರೆ ಒಂದೇ ವಿಷಯನ ಒಂದು 3-4 ನಿಮಿಷದಲ್ಲಿ ಹೇಳ್ತಾ ಹೋದರೆ ನಿದ್ದೆನೇ ಬಂದ್ಬಿಡುತ್ತೆ. ಅಂದರೆ ನನ್ನ ಪರ್ಸ್ನಲ್ ಆಗಿ ನಾನು ಹೆಂಗೆ ಅಂದರೆ, ಯಾರನ್ನು ಕತೆ ಹೇಳ್ತಾರೆ ಅಂದರೆ, ಆ್ಯಕ್ಚುಲಿ ನಿನಗೆ ಹೇಳಿಲ್ಲ ಚಂದ್ರು, ಬಟ್ ನೀನು ಹೇಳಿದ ಮೇಲೆ ಐ ಥಿಂಕ್ ಸುಮಾರು ಜನಕ್ಕೆ ನಾನು ಹೇಳಿದ್ದೀನಿ, ನೋಡಪ್ಪ ನನ್ನ ಕತೆ ಚೆನ್ನಾಗಿಲ್ಲ, ನಾನು ಮಲಗಿಬಿಡ್ತೀನಿ ಅಂತ ಡಿಸ್ಕ್ಲೇಮರ್ ಹೇಳಿಬಿಟ್ಟೇನೆ ನಾನು ಕತೆ ಹೇಳಿಸಿದ್ದೆ. ನಂಗೆ ಹೇಳಿಲ್ಲ ಇದು, ಕತೆ ಹೇಳಿಸಿದ್ದೀನಿ ನಿಂಗೆ. ಸೊ ಫಾರ್ ಮೀ ದಟ್ ಅಟೆನ್ಷನ್ ಸ್ಪ್ಯಾನ್ ಅಂದರೆ, ಒಂದು ನರೇಟರ್ಗೆ ಆ ಅಟೆನ್ಷನ್ ಸ್ಪ್ಯಾನ್ ತುಂಬ ಮುಖ್ಯ. ಎಸ್ಪೆಷಲಿ ನಾವು ಇವಾಗಿರೋ ರೀಲ್ಸ್ ದುನಿಯಾನಲ್ಲಿ ಆ ಅಟೆನ್ಷನ್ ಸ್ಪ್ಯಾನ್ ಫ್ರಮ್ 2 minutes ಆ್ಯಾವ್ರೇಜ್ ಅಟೆನ್ಷನ್ ಸ್ಪ್ಯಾನ್ 1 minute ಹೋಗ್ಬಿಟ್ಟಿದೆ. ಸೊ 1 minute ನೀವು ಪಕ್ಕ ವಿಷಯ ಹೇಳ್ಬಿಡ್ಬೇಕು. ಅದು ಹೇಳಲಿಲ್ಲ ಅಂತ ಇಟ್ಕೊಳ್ಳಿ, ದೆನ್ ನೀವು ಸೋತಂಗೆ. ಸೊ ಆ್ಯಂಡ್ ಒಳ್ಳೆ ಆಳವಾದ ಕತೆ ಇರಬೇಕು. ಅಂದರೆ ಡೀಪ್ ಮೀನಿಂಗ್, ಡೀಪ್ ಸ್ಕ್ರಿಪ್ಟ್, ಡೀಪ್ ಕ್ಯಾರೆಕ್ಟರ್ಸ್ ಎಲ್ಲ ಒಂದು ಆಳವಾಗಿದ್ರೇ ಕಂಟೆಂಟ್ ನಿಲ್ಲುತ್ತೆ. ಅದು ಕ್ಲಾಸಿಕ್ ಎಕ್ಸಾಂಪಲ್ ಬಂದಿರೋದೆ ಇವಾಗ ಸೂ ಫ್ರಮ್ ಸೋ ಆಗಲಿ, ಏನೋ ಕಾಂತಾರ ಆಗಲಿ, KGF ಆಗಲಿ, ಇವೆಲ್ಲ ಕಂಟೆಂಟ್ ವೈಸು ತುಂಬ ಮಹತ್ವವಾದ ಕಂಟೆಂಟ್ಗಳು. ಅದಕ್ಕೋಸ್ಕರ ಜನ ಪ್ರೇಕ್ಷಕರು ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಸೊ ಆ ಥರ ಒಂದು ನೀಟಾಗಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಮಾಡಿದ್ದೀವಿ. ಸೊ ಡೆಫಿನೆಟಾಗಿ ಆಡಿಯನ್ಸ್ಗೆ ಮೋಸ ಅಂತೂ ಇಲ್ವೇ ಇಲ್ಲ. ಸರ್, ನೀವೊಬ್ಬರು ನಿರ್ಮಾಪಕರಾಗಿ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೇಲೆ ನಿಮ್ಮ ಅಭಿಪ್ರಾಯ ಏನಿದೆ? ಸಿ, ಪ್ಯಾನ್ ಇಂಡಿಯಾ ಅನ್ನೋದು ಆಗೋದು, ಮಾಡೋದಲ್ಲ ಡೆಫಿನೆಟಾಗಿ. ಸೊ ಐ ಥಿಂಕ್ ಆ ವಿಷಯದಲ್ಲಿ 101% ಯು ಮೇಕ್ ಸ್ಟೋರೀಸ್. ಅಂದರೆ ನಾವು ಸ್ಟೋರಿಗಳನ್ನು ಬಾರ್ಡರ್ ಇಲ್ಲದೆ ಸ್ಟೋರಿಗಳು ಮಾಡಿದ್ರೆ ಇದು ಎಲ್ಲ ಕಡೆ ರೀಚ್ ಆಗುತ್ತೆ. ಅಂದರೆ ಯೂನಿವರ್ಸಲ್ ಸೆಂಟಿಮೆಂಟ್ಸ್. ಅಂದರೆ ಒಂದು ತಾಯಿನೇ, ಅವರು ಇಲ್ಲಿನವರಾಗ್ಬೋದು, ಮಂಡ್ಯದವರಾಗ್ಬೋದು, ಅಥವಾ ಗುಜರಾತಲ್ಲಿ ಆಗ್ಬೋದು, ತಾಯಿನೇ. ಆ ತಾಯಿ ಮಗ ಸೆಂಟಿಮೆಂಟ್ ಸೇಮೇ. ಸೊ ಆ ಥರ ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್ಸ್ ಆ್ಯಂಡ್ ಸೆಂಟಿಮೆಂಟ್ಸಲ್ಲಿ ಹೋಗಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್ ಇನ್ ಎವ್ರಿ ಲ್ಯಾಂಗ್ವೇಜ್. ಸೊ ಆ ಥರ ಡೆಫಿನೆಟಾಗಿ ಇಫ್ ದಿಸ್ ಮೂವಿ ಡಸ್ ರಿಯಲಿ ವೆಲ್ ನಮಗೆ ಕನ್ನಡದಲ್ಲಿ, ವಿ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಆಲ್ ಓವರ್ ಇಂಡಿಯಾ. ಸೊ ನಮ್ಗೆ ಯಾರೂ ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಆ ಥರ ಒಂದು ಒಳ್ಳೆ ಚಿತ್ರ ಒಂದು ರೀಜನಲ್ಲಿ ಅಕ್ಸೆಪ್ಟ್ ಆಯಿತು ಅಂದರೆ ಅದಕ್ಕೆ ಡೆಫಿನೆಟಾಗಿ ಸ್ಕೋಪ್ ಇರುತ್ತೆ ಟು ಗೋ ಪ್ಯಾನ್ ಇಂಡಿಯಾ. ನಾಟ್ ಓನ್ಲಿ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್. ಹೌದು, ಯಾಕಂದರೆ ಸಿ ಇವಾಗ ನಮ್ಮ ಇಂಡಿಯನ್ ಡಯಾಸ್ಪೊರಾ ಎಲ್ಲ ಕಡೆ ಇದೆ. US ಅಲ್ಲೂ ಇದೆ, ಮಿಡ್ಲ್ ಈಸ್ಟಲ್ಲಿದೆ, ಈ ಕಡೆ ನಮ್ಮ ಬಾರೇನಲ್ಲಿದೆ. ಸೊ ಆ ಥರ ಇಂಡಿಯನ್ ಆಡಿಯನ್ಸಸ್ ಆರ್ ದೇರ್ ಎವ್ರಿವೇರ್, ಆಲ್ ಓವರ್ ದ ವರ್ಲ್ಡ್. ಸೊ ದ ವರ್ಲ್ಡ್ ಇಸ್ ದಿ ಪ್ಲೇ ಗ್ರೌಂಡ್ ನನ್ನ ಹತ್ರ ಈಗ. ಸೊ ದ್ಯಾಟ್ ವೇ ಒಳ್ಳೆ ಚಿತ್ರ ಮಾಡಬೇಕು, ಆ ಚಿತ್ರ ಗೆಲ್ಲುತ್ತೆ 100%. ಅಂದರೆ ಆಡಿಯನ್ಸ್ ಆಡಿಯನ್ಸ್ ಇವತ್ತಿಗೂ ಒಳ್ಳೆ ಕಂಟೆಂಟ್ ಕೈ ಹಿಡದೇ ಹಿಡಿತಾರೆ. ಸೊ ಅದು ಮಾತ್ರ ರಾಜ್ಕುಮಾರ್ ಸರ್ ಹೇಳ್ದಂಗೆ ಅಭಿಮಾನಿಗಳೇ ದೇವರು. ಸರ್, ಎಲ್ಲೋ ಒಂದು ಕಡೆ ನಮ್ಮ ಕನ್ನಡದ ನಿರ್ದೇಶಕರು ಪ್ಯಾನ್ ಇಂಡಿಯಾ ಅಂತ ಹೋಗಿ ಎಡವುತ್ತಾ ಇದ್ದಾರಾ ಜನಗಳಿಗೆ ಸಿನಿಮಾನ ತಲುಪಿಸುವಲ್ಲಿ ಅಂತ? ಸಿ, ಐ ಥಿಂಕ್ ದೇ ನಾಟ್ ಟ್ರೂ ಟು ದ ಕ್ರಾಫ್ಟ್, ಟ್ರೂ ಟು ದ ಸ್ಟೋರಿ. ಈ ಟ್ರೂ ಟು ದ ಸ್ಟೋರಿ ಇದ್ದರೆ ಈ ಪ್ಯಾನ್ ಇಂಡಿಯಾ ಅನ್ನೋದು ಬರೋದೇ ಇಲ್ಲ. ಸಿ, ಐ ಡೋಂಟ್ ಥಿಂಕ್ ಇನ್ಕ್ಲೂಡಿಂಗ್ ರಾಜಮೌಳಿ ಸರ್ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ಹೋಗಲಿಲ್ಲ. ಈ ಕಥೆನ ನಾನು ಎಷ್ಟು ಭಾಷೆನಲ್ಲಿ ಹೇಳಬಲ್ಲೆ ಅಷ್ಟೇ ಹೋಗಿರೋದು.
ಸೊ ದೇರ್ ಇಸ್ 2 ಡಿಫ್ರೆಂಟ್ ಥಿಂಗ್ಸ್. ಅದೇ ಹೇಳೋದು, ಪ್ಯಾನ್ ಇಂಡಿಯಾ ಆಗಿರೋದು, ಪ್ಯಾನ್ ಇಂಡಿಯಾ ಮಾಡಿರೋದು. ಸೊ ದ್ಯಾಟ್ ವೇ ಇಟ್ ಈಸ್, ಇಟ್ಸ್ ಆಲ್ ಅಬೌಟ್ ದ ಸ್ಟೋರಿ, ಇಟ್ಸ್ ಆಲ್ ಅಬೌಟ್ ದ ಸ್ಕ್ರಿಪ್ಟ್. ಆ್ಯಂಡ್ ಡೆಫಿನೆಟ್ಲಿ ಸಿ, ಐ ಥಿಂಕ್ ಅವರು ಈಗ ವಾರಣಾಸಿ ಮಾಡ್ತಿದ್ದಾರೆ. ಐ ಥಿಂಕ್ ಇಟ್ಸ್ ಅಮೇಝಿಂಗ್ ಟು ಸಿ ಸಮ್ ಆಫ್ ದ ಫ್ಯೂ ಸ್ಟಫ್ ದಟ್ ಇಸ್ ಕಮಿಂಗ್. ಸರ್, ಈ ಸಿನಿಮಾನು ಏನಾದರೂ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಭಾಷೆನಲ್ಲಿ ಮಾಡುವ ಅಂತ, ರಿಲೀಸ್ ಮಾಡುವಂತ ಏನಾದರೂ ಸಾಧ್ಯತೆಗಳಿದೆ. ಸೊ ಅದಕ್ಕೆ ನಾವು ಫಸ್ಟು ನಾವು ಇನ್ಫ್ಯಾಕ್ಟ್ ಸಾಂಗ್ಸು ಮತ್ತೊಂದು ಎಲ್ಲ ನಾವು ಬೇರೆ ಬೇರೆ ಭಾಷೆದಲ್ಲಿ ಆಲ್ರೆಡಿ ರೆಕಾರ್ಡ್ ಮಾಡ್ತಿದ್ದೀವಿ. ಈಗ ನಾವು ಏನಕ್ಕೆ ವೇಟ್ ಮಾಡ್ತಿರೋದು ಅಂದರೆ, ಈ ಸಿನಿಮಾನ ನಮ್ಮ ಆಡಿಯನ್ಸ್, ಫಸ್ಟ್ ಕನ್ನಡ ಆಡಿಯನ್ಸು ಹೇಗೆ ರಿಸೀವ್ ಮಾಡ್ತಾರೆ, ಒಂದೊಳ್ಳೆ ಚೆನ್ನಾಗಿ ರಿಸೀವ್ ಮಾಡ್ತಾರೆ ಅಂತ ನಮ್ಮ ಭರವಸೆ, ನಂಬಿಕೆ ಇದೆ. ಅದನ್ನು ನಾವು ಈ ಮುಂದಿನ ದಿನಗಳಲ್ಲಿ ವಿ ವಿಲ್ ಟೇಕ್ ಇಟ್ ಟು ಅದರ್ ಲ್ಯಾಂಗ್ವೇಜಸ್ ಆಲ್ಸೋ. ಸೊ ಅದಕ್ಕೂ ತಯಾರಿಗಳು ನಡೀತಿದೆ. ಸರ್, ಫೈನಲಿ ಇದೆ ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹಿಂಗೆ ಬಂದು ನೋಡಿ, ಆನಂದಿಸಿ. ಡೆಫಿನೆಟ್ ಆಗಿ ಒಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಅಂದರೆ ನಮ್ಮ ಈ ಥರದ ಒಂದು ನೇಟಿವಿಟಿ ಸಿನಿಮಾ ಬಂದಾಗ, ಸೊ ಪ್ರತಿಯೊಂದು ಈಗ ನಿಮ್ಗೇನೆ ನಮ್ಮೂರ ಅಂದ್ರಲ್ಲ, ಆ ಎಕ್ಸೈಟ್ಮೆಂಟು ಪ್ರತಿಯೊಂದು ಊರಿನ ಕಥೆಗಳಿಗಿದೆ. ನಾನು ನನ್ನೂರದ್ದು ತೊಗೊಂಬಂದಿದ್ದೀನಿ. ಸೊ ಅದೇ ಥರ ಬೇರೆ ಬೇರೆ ಬಂದಾಗ ನಾನು ನನ್ನೂರು ತೊಗೊಂಬಂದಿದ್ದೀನಿ. ಇದು ಸ್ಪೆಷಲ್ ಆಗಿದೆ. ಡೆಫಿನೆಟ್ಲಿ ಮೋಸ ಮಾಡಲ್ಲ. ನೀವು ಕೊಡುವ 2 ಗಂಟೆ ಸಮಯ, ನೀವು ಕೊಡುವ 200 ರೂಪಾಯಿ ದುಡ್ಡು, ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಕಷ್ಟಪಟ್ಟಿರೋ ದುಡ್ಡು, ಕಷ್ಟಪಟ್ಟಿರೋ ದುಡ್ಡು ವೆರಿ ಇಂಪಾರ್ಟೆಂಟ್. ಅದೇ ಸಮಯ ಮತ್ತೆ ಕಷ್ಟಪಟ್ಟಿರೋ ದುಡ್ಡು, ಇದಕ್ಕೆ ನಾವು ಮೋಸ ಮಾಡಲ್ಲ. ಖಂಡಿತ ನಿಮ್ಮನ್ನ ಖಂಡಿತ ಎಂಟರ್ಟೈನ್ ಮಾಡ್ತೀವಿ. ಹಂಗೆ ಅದನ್ನೇ ಹೇಳ್ತೀನಿ, ನಿಮ್ಗೆ ಇಷ್ಟ ಆದರೆ ಪ್ರೋತ್ಸಾಹ ಮಾಡಿ. ಖಂಡಿತ ಇನ್ನೊಂದಷ್ಟು ಒಳ್ಳೆ ಸಿನಿಮಾ ಬರೋದಕ್ಕೆ ಅದೇ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ನಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.